ಏನು ನಿನ್ನೆ ನಡೀತು ಪತ್ರಿಕಾಗೋಷ್ಠಿ ಬಿಜೆಪಿ ಮತ್ತು ದಳದ ವತಿಯಿಂದ ನಮ್ಮ ನಗರಸಭಾ ಸದಸ್ಯರೊಬ್ಬರು ಮಾತಾಡ್ತಾರೆ. ಸೀರೆ ಕೊಡೋದನ್ನ ಪ್ರಚಾರ ಮಾಡ್ತೀರಾ ನೀವು, ಪ್ರತಿ ಸಾರಿ ಹೇಳ್ತೀರಾ. ಆಂಬುಲೆನ್ಸ್ ವಿಚಾರ ಹೇಳ್ತೀರಾ, ಇನ್ನೊಂದು ಸಹಾಯ ಮಾಡಿರೋ ವಿಚಾರ ಹೇಳ್ತೀರಾ ಅಂತ ನೀವು ದೊಡ್ಡದಾಗಿ ಆಪಾದನೆ ಮಾಡಿದ್ರೆ, ಆದರೆ ನೀವು ಒಂದು ಪೆನ್ಸಿಲ್ಲು ಒಂದು 10 ರೂಪಾಯಿ ಬುಕ್ ಕೊಟ್ರು ಅದರಲ್ಲಿ ನೀವು ಫೋಟೋ ಹಾಕ್ಕೊಳ್ತೀರಾ, ಪ್ರಚಾರ ಮಾಡ್ಕೊಳ್ತೀರಾ. ಅದನ್ನು ಯಾರು ಮಾತಾಡಲಿಲ್ಲ. ನೀವು ಇವತ್ತು ಏನು ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು, ಅನಾಥ ಮಕ್ಕಳನ್ನ ದತ್ತು ತಗೊಳ್ತಾ ಇದ್ದಾರೆ, 1 ಲಕ್ಷ ರೂಪಾಯಿ ಅವ್ರಿಗೆ ಫಿಕ್ಸೆಡ್ ಮಾಡ್ತಾ ಇದ್ದಾರೆ. ಆಂಬುಲೆನ್ಸ್ಗಳು ಬಿಟ್ಟಿದ್ದಾರೆ, 2000 ಜನಕ್ಕೂ ಹೆಚ್ಚು ಪ್ರಾಣಿಗಳು ನುಡಿಸಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಇಂಥ ವ್ಯಕ್ತಿಯನ್ನ ನೀವು ಕೀಳಾಗಿ ಮಾತಾಡೋದು, ಅವ್ರಿಗೆ ಅನುಭವ ಇಲ್ಲ ಅನ್ನೋ ಮಾತು ಮಾತಾಡೋದು, DNA ಬಗ್ಗೆ ಮಾತಾಡೋದು ಎಷ್ಟು ನಿಮ್ಮ ವೈಚಾರಿಕತೆ ಅಂತ ಗೊತ್ತಾಗುತ್ತೆ ನಮಗೆ. ಇವೆಲ್ಲ ಬಿಟ್ಬಿಡಬೇಕು, ಬಿಟ್ರೇ ಒಳ್ಳೆಯದು. ಯಾಕಂದರೆ ನೀವು ಒಂದು ಸತಿ ಶಾಸಕರಾಗಿ ಸೋತಿದ್ದೀರ. ಹೆಂಗೆ ಸೋತ್ರಿ ಅನ್ನೋದು ನಿಮ್ಮ ದರ್ಪ, ನಿಮ್ಮ ಅಹಂ ನೋಡಿ ಜನ ಬೇಸತ್ತು ನಿಮಗೆ ಓಟ್ ಕೊಡಲಿಲ್ಲ. ನೀವು ನಿಮ್ಮ ಏನು ಹಿಂದಿನಿಂದ 10 ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದು ನಾವು ಕಣ್ಣಾರೆ ಜೊತೆಯಲ್ಲಿದ್ದು ನೋಡಿದ್ದೀವಿ. SC STಗಳಿಗೆ ನೀವು ಯಾವುದೇ ಒಂದು ಮನೆ ಮಾಡಿಕೊಟ್ಟಿಲ್ಲ. ನೀವು ಜಮೀನು ಮಾಡಿಕೊಡ್ಬೇಕಾದ್ರೆ SC ಅಂತ ಅಲ್ಲಿದ್ದರೆ ಭೂ ಮಂಜೂರಾತಿ ಇದರಲ್ಲಿ ಅವ್ರಿಗೆ ಅರ್ಧ ಎಕರೆ, ಬೇರೆ ಕ್ಯಾಸ್ಟ್ಗಳಿದ್ದರೆ ಜನರಲ್ಲಿದ್ದರೆ ಅವ್ರಿಗೆ 4 ಎಕರೆ 4.25 ಎಕರೆನೂ ಮಾಡಿಕೊಟ್ಟಿದ್ದೀರ. ಇವೆಲ್ಲ ತಾಲೂಕು ಆಫೀಸಲ್ಲಿ ಇವತ್ತು ಎಲ್ಲ ರೆಕಾರ್ಡ್ಸ್ ಇದೆ. ನೀವು ಪ್ರತಿಯೊಂದೂ ನಿಮ್ಮ ದರ್ಪ ಏನು ಇವಾಗ ಮತ್ತೆ ಸಂಸದರಾಗಿದ್ದಾರೆ, ದರ್ಪ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಚಿಕ್ಕಬಳ್ಳಾಪುರನ ಕಡಪನೋ ಎಲ್ಲ ಇದು ಆಂಧ್ರ ಸ್ಟೈಲ್ ಮಾಡಬೇಕಂತ ಹೊರಟಿದ್ದೀರ ನೀವು. ಇದನ್ನು ದಯವಿಟ್ಟು ಬಿಡಬೇಕು. ಚಿಕ್ಕಬಳ್ಳಾಪುರ ಜನತೆ ಶ್ರೇಯಸ್ಗಾಗಿ ನೀವು ಈ ಚಿಕ್ಕಬಳ್ಳಾಪುರನ ಶಾಂತಿಯುತವಾಗಿ ತಗೊಂಡೋಗ್ಬೇಕು. ಯಾಕಂದರೆ ನಾವು 80 ದಶಕದಿಂದ ನಾವು ಸಂಘಟನೆ ಮಾಡಿಕೊಂಡು ನಮಗೆ ಪರಿಚಯ ಇದ್ದಾರೆ. ನಿಮ್ಮ ಕುಟುಂಬದವರು ಯಾವ ರೀತಿ ಮಾತಾಡ್ತಾರೆ, ಪ್ರತಿಯೊಬ್ಬರನ್ನು ಪ್ರತಿ ಸಮುದಾಯದವ್ರನ್ನೂ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದನ್ನು ನಾವು ಇವತ್ತಿನವರೆಗೂ ನೋಡ್ತಾನೆ ಇದ್ದೀವಿ. ಇವತ್ತು ಅದೇ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಇವತ್ತು ನಾವೇನಿದ್ರು ಎಲ್ಲರನ್ನು ಒಟ್ಟಿಗೆ ಈಗ ಗೆದ್ದಿದ್ದೀರಾ, ನಿಮ್ಮ ಕೆಲಸಗಳು ನೀವು ಮಾಡಿ, ನಿಮ್ಮ ಅನುದಾನಗಳು ನೀವು ತನ್ನಿ ಮಾಡಿ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿ. ಬಿಟ್ಟು ನಿಮ್ಮ ಚಾಲೆಂಜ್ಗಳು ದಯವಿಟ್ಟು ಇಲ್ಲಿ ಪ್ರದರ್ಶನ ಮಾಡಬಾರ್ದು. ಜನರಿಗೆ ನಿಮ್ಗೆ ಸಪೋರ್ಟರ್ಸ್ ಇದ್ದಾರಲ್ಲ, ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್.